ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ರಾಯಚೂರು ಜಿಲ್ಲಾ ಹಾಗೂ ಯಾದಗಿರಿ ಲೋಕಸಭಾ ಸಂಸದರು ಆದ ಸನ್ಮಾನ್ಯ ಶ್ರೀ ಜಿ ಕುಮಾರ್ ನಾಯ್ಕರವರಿಗೆ ಹಾಗೂ ಕಾಂಗ್ರೆಸ್ ಪಕ್ಷದ ವಿವಿಧ ನಾಮನಿರ್ದೇಶನ ಸದಸ್ಯರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಲಿಂಗಸಗೂರಲ್ಲಿ ಏರ್ಪಡಿಸಲಾಗಿತ್ತು ಮತ್ತು ಸಂಸದ ಜಿ ಕುಮಾರ್ ನಾಯ್ಕ ಹಾಗೂ ಮಾಜಿ ಶಾಸಕ ಡಿಎಸ್ ಹುಲಿಗೇರಿ ಅವರು ಜಂಟಿಯಾಗಿ ಭೂಮಿ ಪೂಜೆ ಮಾಡಿದರು. ಈ ಭಾಗದ ಅಭಿವೃದ್ಧಿಗೆ ಕೆಕೆಆರ್ಡಿಬಿಯಿಂದ ಹೆಚ್ಚಿನ ಅನುದಾನ, ಲಿಂಗಸಗೂರು ಗ್ರಾಮೀಣ ಭಾಗದಲ್ಲಿ ಮೂಲಭೂತ ಸೌಕರ್ಯಗಳು, ರಸ್ತೆ, ಕುಡಿಯುವ ನೀರು, ಶೈಕ್ಷಣಿಕ ಹೆಚ್ಚಿನ ಆದ್ಯತೆ ಕೊಡುವ ಮೂಲಕ ಲಿಂಗಸಗೂರು ವಿಧಾನಸಭಾ ಕ್ಷೇತ್ರಕ್ಕೆ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯಿಂದ ಹೆಚ್ಚಿನ ಅನುದಾನವನ್ನು ತಂದು ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೀವಿ ಅಂತ ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರದ ಸಂಸದರು ಆದ ಜಿ ಕುಮಾರ್ ನಾಯ್ಕರವರು ಮಾತನಾಡಿದರು. ಲಿಂಗಸಗೂರು ತಾಲೂಕಿನ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಪೈಗಂಬರ್ ನಗರದಿಂದ ಜಕ್ಕೇರುಮಡು ಗ್ರಾಮದವರಿಗೆ ಕೆಕೆಆರ್ಡಿಬಿ ಮೈಕ್ರೋ ಯೋಜನೆ ಅಡಿಯಲ್ಲಿ ಪಿಡಬ್ಲ್ಯೂಡಿ ಅನುಷ್ಠಾನ ಇಲಾಖೆ ಸುಮಾರು 74.32 ಲಕ್ಷ ರೂಪಾಯಿ ಮೊತ್ತದ ಬಿಟಿ ರಸ್ತೆ ಕಾಮಗಾರಿಗೆ ಮಾಜಿ ಶಾಸಕ ಶ್ರೀ ಡಿಎಸ್ ಹುಲಿಗೇರಿ ಅವರೊಂದಿಗೆ ಜಂಟಿಯಾಗಿ ಭೂಮಿ ಪೂಜೆಯನ್ನು ನೆರವೇರಿಸಿದರು. ರೈತರಿಗೆ ರಸ್ತೆ ಅಭಿವೃದ್ಧಿಯಿಂದ ರೈತರ ಹೋರಾಟಕ್ಕೆ ಹಾಗೂ ಅವರ ಬೆಳೆದ ಸರಕು ಸಾಮಾನುಗಳಿಗೆ ವಿಲೇವಾರಿಗಳಿಗೆ ಅನುಕೂಲವಾಗುತ್ತೆ ಅಂತ ಜಿ ಕುಮಾರ್ ನಾಯ್ಕರವರು ಮಾತನಾಡಿದರು. ಹಾಗೂ ಡಿಸಿಯಾಗಿ ಕೆಲಸ ಮಾಡಿದ್ದೇನೆ. 35 ವರ್ಷದ ಅನುಭವ ಕೂಡ ನನಗಿದೆ. 2002ರಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದೀವಿ. ಡಿಸಿಯಾಗಿ ಈ ಕ್ಷೇತ್ರದ ಜನತೆಗೆ 35 ವರ್ಷದ ಅನುಭವ ಕೂಡ ನನಗಿದೆ. 2002ರಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದೀನಿ. ಡಿಸಿಯಾಗಿ ಈ ಕ್ಷೇತ್ರದ ಜನತೆಗೆ ನಾನು ಕೂಡ ಸೇವೆ ಮಾಡಲು ಸದಾ ಸಿದ್ಧ ಅಂತ ಸಂಸದ ಜಿ ಕುಮಾರ್ ನಾಯ್ಕರು ಹೇಳಿದರು. ಹಾಗೂ ಮಾಜಿ ಶಾಸಕರು ಡಿಎಸ್ ಹುಲಿಗೇರಿ ಅವರು ನಾನು ಸೋತ್ರು ಕೂಡ ಸುಮ್ಮನೆ ಕುಂತಿಲ್ಲ, ಲಿಂಗಸಗೂರು ಜನತೆಯ ಸೇವೆ ಮಾಡಲು ಸದಾ ನಾನು ಸಿದ್ಧ. ನಮ್ಮ ಸರ್ಕಾರ ಇರೋದ್ರಿಂದ ಅನುದಾನವನ್ನ ತಂದು ಲಿಂಗಸಗೂರನ್ನ ಹಗಲಿರುಳು ಶ್ರಮಿಸಿ ಅಭಿವೃದ್ಧಿಪಡಿಸ್ತೀನಿ. ಎಲ್ಲರೂ ಕೈ ಜೋಡಿಸಿ ಮುಂದಿನ ದಿನಮಾನದಲ್ಲಿ ಲಿಂಗಸಗೂರಿನ ಅಭಿವೃದ್ಧಿಪಡಿಸುವ ಕೆಲಸ ಮಾಡೋಣ. ಮತ್ತೆ ಲಿಂಗಸಗೂರು ಮುಂದಿನ ಚುನಾವಣೆಯಲ್ಲಿ ನಿಮ್ಮ ಸೇವೆ ಮಾಡಲು ನನಗೆ ಕೈ ಜೋಡಿಸಿ ಅಂತ ಮಾಜಿ ಶಾಸಕರು ಡಿಎಸ್ ಹುಲಿಗೇರಿ ಅವರು ಮಾತನಾಡಿದರು. ಕೈಲಾದಂತ ಕೆಲಸ ಮಾಡಲಿಕ್ಕೆ ನನಗೆ ನೀವು ಅವಕಾಶ ಕೊಟ್ಟಿದ್ದೀರಿ. ಅದನ್ನ ಮಾಡ್ಲಿಕ್ಕಂತೂ ನಾನು ಸದಾ ಸಿದ್ಧನಿದ್ದೇನೆ, ಸದಾ ಕಾರ್ಯತತ್ಪರನಾಗಿದ್ದೇನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತಾ ಇದ್ದೀನಿ. ನೀವು ಹೇಳ್ಬೋದು, ಏನು ಇವತ್ತೇ ಬಂದಿರೋದು, ನೀವು ನೋಡೇ ಇಲ್ಲ ನಿಮ್ಮನ್ನ ಅಂತ ಹೇಳಿ. ವಾಟ್ಸಾಪ್ ಅಲ್ಲಿ ನೋಡ್ತಾ ಇರ್ತೀರಲ್ವಾ? ಅಂದ್ರೆ MP ಅವರಿಗೆ ಕಣ್ಣು ಇಲ್ಲ, ಕಿವಿನೇ ಮೊದಲಿಲ್ಲ, ಕೈಕಾಲಂತೂ ಇಲ್ವೇ ಇಲ್ಲ, ಹೃದಯ ಅನ್ನೋದು ಇಲ್ವೇ ಇಲ್ಲ ಅಂತ ಹೇಳಿ ನೀವು ಹೇಳ್ತಾ ಇರ್ಬೋದು. ಎಲ್ಲೋ ಒಂದ್ ಕಡೆ ಅನ್ಕೊಳ್ತಾ ಇರ್ತಾರೆ. ನೀವನ್ ಅನ್ಕೊಳ್ಳಲ್ಲ, ಬೇರೆ ಹೊರಗಡೆ ನೀವನ್ಬೇಡ್ರಿ. ಆದ್ರೆ ನಮಗೆ ಲಿಂಗಸೂರಿನಲ್ಲಿ ಕಣ್ಣಾಗಿ, ಕಿವಿಯಾಗಿ, ನಮ್ಮ ಪರವಾಗಿ, ಪಕ್ಷದ ಪರವಾಗಿ, ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇರುವಂತವ್ರು ಇದ್ದಾರೆ. ನಿಮ್ಮ ಜನಪ್ರಿಯ ನಾಯಕರಿದ್ದಾರೆ. ಅವರ ಹೃದಯ ಮಿಡಿತವೇ ನನ್ನ ಹೃದಯ ಮಿಡಿತವೂ ಆಗಿರುತ್ತೆ ಅಂತ ಹೇಳಿದ್ರೆ ಅದೇನೋ ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ. ನಾನು ಹೆಚ್ಚಿನೇನೋ ಉತ್ಪ್ರೇಕ್ಷೆ ಮಾಡಿ ಹೇಳ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಯಾವ ವ್ಯಕ್ತಿಗೆ ಜನರ ಸಂಪರ್ಕ ಇರ್ತದೆ, ಯಾವೊಬ್ಬ ವ್ಯಕ್ತಿಗೆ ಜನರ ನಾಡಿ ಮಿಡಿತ ಚೆನ್ನಾಗಿ ಗೊತ್ತಿರ್ತದೆ, ಯಾರಿಗೆ ಕಷ್ಟ ನಷ್ಟಗಳ ಬಗ್ಗೆ, ದುಃಖ ದುಮ್ಮಾನಗಳ ಬಗ್ಗೆ, ಸುಖದ ಬಗ್ಗೆ ಯಾರಿಗೆ ಚೆನ್ನಾಗಿ ತಿಳುವಳಿಕೆ ಇರ್ತದೆ, ತಿಳುವಳಿಕೆ ಇದ್ರೆ ಮಾತ್ರ ಸಾಲದು. ಯಾವಾಗ ಜನ ಬಂದು ಕರೆದ್ರು ಕೂಡ ಅವ್ರನ್ನ ರೆಸ್ಪಾಂಡ್ ಮಾಡಲಿಕ್ಕೆ, ಅದಕ್ಕೆ ಪ್ರತಿಕ್ರಿಯೆ ಮಾಡಲಿಕ್ಕೆ, ಪ್ರತಿಸ್ಪಂದನೆ ಮಾಡಲಿಕ್ಕೆ ತಯಾರಿರುವಂತಹ ಮನುಷ್ಯರಿರುವಾಗ ಅಂಥವ್ರ ಜೊತೆ ನಾವು ಹೋದ್ರೆ ಬಹಳ ಸಂತೋಷ ಆಗ್ತದೆ. ಅದನ್ನೆಲ್ಲ ನೀವು ಮೆಚ್ತೀರಿ ಅಂತೇಳಿ ನಾನಂತೂ ತಿಳ್ಕೊಂಡಿದ್ದೇನೆ. ಅದು ಯಾರಿಗೆ ಬೇಕಾದ್ರೂ ಆಗ್ಬೋದು. ನಾನು ಈ ಮಾತು ನೇರವಾಗಿ ನಮ್ಮ ಮುಂದೆ ಕುಳಿತಿರುವಂತ ಶ್ರೀಯುತ ಹುಲಿಗೇರಿ ಅವರಿಗೆ ಉದ್ದೇಶಿಸಿ ಹೇಳ್ತಾ ಇದ್ದೇನೆ. ಅದೇ ರೀತಿ ತಮ್ಮೆಲ್ಲರನ್ನೂ ಉದ್ದೇಶಿಸಿ ಹೇಳ್ತಾ ಇರೋ ಮಾತು ಕೂಡ ಇದಾಗಿದೆ ಅನ್ನೋದನ್ನು ತಾವು ಯಾರು ಮರಿಬಾರದು. ಕೆಲವರು ಕಾರಣಾಂತರಗಳಿಂದ ಬಂದಿಲ್ಲದೆ ಇರಬಹುದು, ಅವ್ರನ್ನೂ ಕೂಡ ಇದರಲ್ಲಿ ನಾನು ಒಳಗೊಳ್ಳಲಿಕ್ಕೆ ತಮ್ಮೆಲ್ಲರ ಸಹಮತಿ ಇದೆ ಅಂತ ಹೇಳಿ ನಾನಾದರೂ ತಿಳ್ಕೊಂಡಿದ್ದೇನೆ. ಯಾರಾದರೂ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡ್ತಾ, ಕಾಂಗ್ರೆಸ್ ಧ್ಯೇಯೋದ್ವೇಷಗಳನ್ನು ನಂಬಿಕೊಂಡು, ನಾವು ದೇಶದಲ್ಲಿ ಏನ್ ಮಾಡ್ತಾ ಇದ್ದೀವಿ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಅನ್ನೋದನ್ನ ಅರಿತುಕೊಂಡು ಅದರಂತೆ ಯಾರು ನಡ್ಕೊಳ್ತಾ ಇದ್ದಾರಲ್ಲ ಅವರೆಲ್ಲರೂ ನಮ್ಮ ಗುರುಗಳು ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ. ಅವರ ಪರವಾಗಿ, ಅವರ ಜೊತೆ, ಅವರ ಶಕ್ತಿಗೆ ನಮ್ಮ ಶಕ್ತಿಯನ್ನು ಸೇರಿಸಿ ಕೆಲಸ ಮಾಡಲಿಕ್ಕೆ ನಾನಾದರೂ ಖಂಡಿತ ಸಿದ್ಧನಿದ್ದೇನೆ. 5 ವರ್ಷದಲ್ಲಿ ನೋಡ್ತಾ ನೋಡ್ತಾ 1 ವರ್ಷ ಮುಗಿದೇ ಹೋಗಿದೆ. 1 ವರ್ಷಕ್ಕೆ ಲೆಕ್ಕ ಒಪ್ಪಿಸ್ಬೇಕು. ಹಂಗೆ ನೋಡಿದ್ರೆ ಲೆಕ್ಕ ಒಪ್ಸಕ್ಕೆ ಹೋದ್ರೆ ನಿಮ್ಗೆ ಟೈಮ್ ಆಗ್ತದೆ. ಎಲ್ರಿಗೂ ಊಟದ ಟೈಮ್ ಆಗಿದೆ. ಆದ್ರಿಂದ ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. 2002ರಲ್ಲಿ ಇಲ್ಲಿ ಡಿಸಿ ಆಗಿ ಕೆಲಸ ಮಾಡ್ತಾ ಇರೋ ಸಂದರ್ಭದಲ್ಲಿ ಇಲ್ಲಿ ನಿಮ್ಮ ಮುಂದೆ ಇವತ್ತಿನ ದಿವಸ ನಿಂತ್ಕೊಂಡಿರ್ತೀನಿ ನಾನು ಯಾವತ್ತೂ ಎಣಿಸಿರ್ಲಿಲ್ಲ.
ಆದ್ರೆ ಆ ರೀತಿ ಒಂದು ಕಾರ್ಯಕ್ರಮ ನಡೀತಾ ಇದೆ ಇವತ್ತಿನ ದಿವಸ. ನಾನೇ ಸ್ವಲ್ಪ ನನ್ನ ಚಿವುಟ್ಕೊಂಡು ನೋಡ್ಬೇಕು ನಿಜನಾ ಸುಳ್ಳ ಅಂತೇಳಿ. ನಿಜ ಅಂತೇಳಿ ನನಗೆ ಅನಿಸ್ತಾ ಇದೆ. ಆದ್ರಿಂದ ಮತ್ತೊಮ್ಮೆ ನನಗೆ ಈ ರೀತಿಯ ಗೌರವವನ್ನ, ಈ ರೀತಿಯ ಒಂದು ಅವಕಾಶವನ್ನ ಕಲ್ಪಿಸಿ ಇವತ್ತು ಕುಮಾರನಾಯಕ್ ಸಾಹೇಬರು ಹೇಳಿದ್ರು ಯಾವ ರೀತಿ ಮಾಡಿದೀನಿ, ಯಾವ ರೀತಿ ಅನ್ನೋದು ಅವ್ರು ಬಡ್ಡಿ ಸಮೇತ ಕೊಡ್ತೀವಿ ಅಂತ ಯಾರ ಆ ಪ್ರಕಾರವಾಗಿ ಕೊಡಬಹುದು ಅಂತ ನನಗೂ ಭಾವನೆ ಐತೆ. ಯಾಕಂದ್ರೆ ನಾನು ಸೋತಿರ್ಬೋದು, ಆದ್ರೆ ಸೋತರು ತಿದ್ದಿಗೆಡ್ಲಾರ್ದಂಗೆ ನಿಮ್ ಮುಂದೆ ಬಂದು ನಿಂತು ನಿಮ್ನೆಲ್ಲರೂ ಕರ್ಕೊಂಡು ಮುನ್ನಡೆಸೋಣ. ತಾಲೂಕಿನ ಅಭಿವೃದ್ಧಿಗೆ ಯಾವ ರೀತಿ ಶ್ರಮ ಪಡಬೇಕು, ಆ ರೀತಿಯಲ್ಲಿ ಎಷ್ಟು ಕೆಲಸ ಆಗ್ತಾವ ಅವ್ರ ಕಡೆ ತಗೊಳ್ಳೋಣ. ಅದೇ ರೀತಿಯಾಗಿ ಮಂತ್ರಿಗಳಂತ ಬರಬೇಕಾಗಿತ್ತು. ಯಾಕಂದ್ರೆ ಅವ್ರ ದೋಸ್ತರು ಯಾರು ತಿರ್ಕೊಂಡ್ರಂತೆ, ಅದಕ್ಕಾಗಿ ಅವ್ರು ಅಲ್ಲೇ ಸಿರ್ವಾರ್ಲಿಂದ ಒಳ್ಳೆ ಹೋದ್ರು. ಸಿರ್ವಾರ್ಲಿಂದ ಒಳ್ಳೆ ಹೋದ್ರು. ಅವರು ಇವತ್ತು ನಮಗೆ ಕನಿಷ್ಠ ಒಂದು 10 ಕೋಟಿ ರೂಪಾಯಿಯನ್ನ ಚೆಕ್ ಡ್ಯಾಮ್ ಆಗ್ಲಿ, ಬೋರ್ವೆಲ್ ಆಗ್ಲಿ ಮತ್ತು ಜಲದುರ್ಗ ಏತ್ ನೀರಾವರಿಗೆ 5 ಕೋಟಿ ರೂಪಾಯಿಯನ್ನ ಕೊಟ್ಟಿದ್ದಾರೆ. ಟೆಂಡರ್ ಕರೀತಾ ಇದ್ದೇವೆ. ಈಗ ನಾವೇನು ಒಂದು ಇಲ್ಲ, ಸರ್ಕಾರ ಇಲ್ಲ ಮಾಡೋದು. ಅದೇ ರೀತಿಯಾಗಿ ಪಿಡಬ್ಲ್ಯೂಡಿ ಮಂತ್ರಿಗಳು ಅವ್ರಿಗೊಂದು ಕೇಳಿದ್ನಾಗ ನಾವೊಂದು ಸರ್ ಸರ್ಕಿಟ್ ಹೌಸ್ ಇಲ್ಲ, ಬಹಳ ಬಾತ್ರೂಮ್ ಬೇಕಾಗಲ್ಲ, ಹಂಗೆ ಮಾಡಕ್ ದೊಡ್ಡ ಸರ್ಕಿಟ್ಸ್ ಬೇಕಂತನಾಗ ಅವರು ಒಂದು 5 ಕೋಟಿ ರೂಪಾಯಿ ಕೊಟ್ಟು ಈ ಸರ್ಕಿಟ್ ಹೌಸ್ ವರ್ಕ್ ಸ್ಟಾರ್ಟ್ ಇದೆ. ಆ ರೀತಿಯಲ್ಲಿ ಬರುವಂತ ಕಳೆದ ಇನ್ನೂ ಒಂದು ಬಹಳ ಆದ್ರೆ 2.5 ವರ್ಷ ಒಂದೇ ವರ್ಷ ಅಷ್ಟೇ ನಾವು ಇನ್ನು ಮುಂದೆ ಎಲ್ಲರ ಜೊತೆಗೂ ಬಹಳ ನೆಗ್ಲೆಕ್ಟ್ ಆಗಿ ಕುಂದಿರೋದು. 1 ವರ್ಷ ಆದ್ರಿಂದ ಸೆಕೆಂಡ್ ವರ್ಷಕ್ಕ ಇಲೆಕ್ಷನ್ ಸ್ಟಾರ್ಟ್ ಆಗುತ್ತೆ. ನಮ್ದಾಗ್ಬೋದು, ನಿಮ್ದು ಬರ್ಬೋದು, ನಿಮ್ಮೂ ಎಲ್ಲರೂ. ಯಾಕಂದ್ರೆ ನಿಮ್ಮೂ ಅಂದ್ರೆ ಏನು, ಗ್ರಾಮ ಪಂಚಾಯತಿ ಈ ಬರ್ಬೋದು 2-3 ತಿಂಗಳದೊಳಗೆ. ಅದೇ ರೀತಿಯಾಗಿ ಮುನ್ಸಿಪಾಲಿಟಿ ಬರ್ಬೋದು. ಅದೇ ರೀತಿಯಾಗಿ ಮುಂದಿನ ದಿನಮಾನದಲ್ಲೇ ತಾಲೂಕಾ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಬರ್ಬೋದು. ಬರ್ಲಿಕ್ಕೂ ಇರ್ಬೋದು, ಬರ್ಬೋದು. ಯಾಕಂದ್ರೆ ಅದು ಕೋರ್ಟ್ನಲ್ಲಿ ಮ್ಯಾಟರ್ ಇರೋದ್ರಿಂದ ಸ್ವಲ್ಪ ಡಿಲೇ ಆಗಿದೆ. ಅದಕ್ಕೆ ಎಲ್ಲ ಕಾರ್ಯಕರ್ತರು ಹುಮ್ಮಸ್ಸಾಗಿರ್ರಿ, ನೀವು ಯಾವ ಕಿವಿ ಕೊಡಬೇಡ್ರಿ. ನಿಮ್ಮಿಂದ ಇದ್ದೀವಿ, ನಮ್ಮಿಂದ ಕುಮಾರನಾಯಕ್ ಸಾಹೇಬರು ಯಾವತ್ತ ಒಂದು ಹೆಚ್ಚಿನ ನಾವು ಏನು ನೀವೇನು ಕೊಡುಗೆ ಕೊಟ್ಟಿರಿ ಅಂತ ಹೇಳಿದ್ರು, ಅವ್ರು ಎಷ್ಟು ಮಾಡಿ ಕೊಡ್ತೀವಿ ಅಂತ ಹೇಳಿ. ಆ ಕೊಡುಗೆಯನ್ನ ಕೊಡೋದ್ ಬದಲಾಗಿ ಅವ್ರ ಕಡೆಯಿಂದ ಎಷ್ಟು ಕೆಲಸ ತಗೋಬೇಕು. ಅವ್ರಿಗೆ ಬರುವಂತ ಸಂಸದ ನಿಧಿಯಿಂದ 5 ಕೋಟಿ ರೂಪಾಯಿನ ಅವ್ರಿಗೊಂದು ವರ್ಷಕ್ಕೆ ಬರ್ತೈತೆ. ಅದರಲ್ಲಿ ಒಂದು ಭಾಗ 1 ಕೋಟಿ ರೂಪಾಯಿಯನ್ನ ನಮ್ಮ ತಾಲೂಕಿಗೆ ಕೊಡುವಂತ ವ್ಯವಸ್ಥೆಯನ್ನ ಮಾಡಿದ್ವಿ. ಅದಕ್ಕೂ ಅವ್ರು ಒಂದರ ಪ್ರಕಾರವಾಗಿ ಅವ್ರಿಗೆ 2 ಜಿಲ್ಲೆ ಬರೋದ್ರಿಂದ ಅವ್ರಿಗೆ ಹೆಚ್ಚು ಕಡಿಮೆ ಆಗ್ಬಹುದು. ಅದೇ ರೀತಿಯಾಗಿ HKDP ಅನುದಾನ ಬರೋದ್ರಲ್ಲಿ ಕೊಡುವಂತದ್ದು. ಯಾಕಂದ್ರೆ ಮನೆಗೆ ನೋಡಿದಿನಿ, ಮನೆಗೆ ಬಹಳ ಕಷ್ಟ ಮನೆಗೆ ಕೊಟ್ರಿ, ಎಲ್ಲರೂ ನಮ್ದು ಅಗಸಿ ಮಾಡಬೇಕು, ನಂದು ಇದು ಮಾಡಬೇಕು, ಅದು ಮಾಡ್ಬೇಕಂತ ಹೇಳಿ. ಅದಕ್ಕಿಂತ ಇನ್ನೂ ಒಂದು ಹೇಳೋರು, ಮೈನಾರಿಟಿ ಒಂದು ಸೆಲ್ ಅಧ್ಯಕ್ಷರು ಎಲ್ಲ ಕುಳ್ಕೊಂಡು ನಮ್ಮ ಜಮೀರಮ್ಮ ಸಾಹೇಬ್ರ ಕಡೆ ಹೋಗಿ ಅವ್ರನ್ನೂ ಕರ್ಕೊಂಡು ಅವ್ರಿಗೆ ಎಲ್ಲೆಲ್ಲಿ ಶಾದಿ ಮಾಲ್ ಬೇಕೋ ಆ ಶಾದಿ ಮಾಲ್ ಕೇಳಿದ್ದಾರೆ. ಅದ್ರಲ್ಲಿ ಲೆಟರ್ ಕೊಟ್ಟಿವಿ ನಾವು ಅವರಿಗೆ, ಸಂಸದರಿಗೆ. ಅವ್ರನ್ನ ಕರ್ಕೊಂಡು ಹೋಗಿ ನಾವು ಮೈನಾರಿಟಿ ಎಲ್ಲಿ ಮಾಡಬೇಕು, ಯಾವತ್ತು ತಗೊಂಡ್ಬರೋದು ಅಂತ ಮಾಡೋಣ. SC ST ಅಂಕರ ನೀವು ಪ್ರಶ್ನೆ ಬರೋದಲ್ಲ. SC ST ಅವರು ಈಗ ಅವ್ರ ಪರವಾಗಿ ಅವ್ರು ಬೋರ್ಗಳನ್ನು ಕೊಟ್ಟಿದ್ದಾರೆ. ಅವರು ಈಗ ಒಂದು ಲಿಸ್ಟ್ ಕೊಟ್ಟಿದ್ದೀವಿ. ಆ ಲಿಸ್ಟ್ ಅನ್ನು ಮಂತ್ರಿಗಳು ತಲುಪಿಸಿ ಅಲ್ಲಿಂದ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ನಾವು ಯಾವ ರೀತಿ ಕೆಲಸ ತಗೋಬೇಕು ಆ ರೀತಿ ಕೆಲಸ ತಗೊಳ್ಳೋಣ. ನಾವು ಇನ್ನೊಬ್ಬರು ರಂಗ್ ಮಾಡ್ತಾರ, ನಂದು ನಡಿಬೇಕು, ನಿಂದ ನಡಿಬೇಕು ಅನ್ನೋಕೆ ಯಾವುದಿಲ್ಲ. ನಿಮ್ಮದ್ ನಡಿಬೇಕು, ಉಸಿರು ನಿಮ್ಮದ್ ನಡೀತಪ್ಪಂದ್ರೆ ನಮ್ಮದ್ ನಡ್ದಂಗ. ಅದಕ್ಕೆ ದಯಮಾಡಿ ಅವ್ರು ಹೇಳ್ತಾರ, ನಾನು ಅಲ್ಲಿ ಬಾ, ಇಲ್ಲಿ ಬಂದ್ರೆ ಅಷ್ಟು ಕೊಡ್ತೀನಿ, ಇಷ್ಟು ಕೊಡ್ತೀನಿ ಅಂತ ಹೇಳ್ತಿರ್ತಾರ. ಎಲ್ಲಿ ಏನು ಕೊಡೋದಿಲ್ಲ. ಕೆಲಸ ಆಗಮುಂಟ ಬಾಯ ಸಕ್ಕರೆ ಹಾಕ್ತಾರ, ಮೇಲೆ ಮುಂದೆ ಇದು ಮಾಡ್ತಾರ. ಕೆಲಸ ಆಗಿಂದ ಒಳ್ಳೆ ನೋಡಂಗೆ ಕೆಲಸ ಆದ್ರೂ ನಾವು ಬೇರೆ ವಿರೋಧ ಮಾಡ್ಕೊಂತ ಹೊಂಟಿರ್ತಾರ. ಅದಕ್ಕೆ ಅವರೇನಾದ್ರೆ ನೀವೆಲ್ಲರೂ ಕೂಡ್ಕೊಂಡು ತಾಲೂಕನ್ನ ಗಟ್ಟಿಪಡಿಸೋ ರೀತಿಯಲ್ಲಿ ಯಾವ ರೀತಿಯಾಗಿ ನೀವೆಲ್ಲ ಮುಖಂಡರಿದ್ರಿ. ಸದ್ಯಕ್ಕೆ ನೀವ್ ಯಾರು ಆರ್ಡಿನರಿ ಮನುಷ್ಯರಲ್ಲ, ನೀವೆಲ್ಲ ಮುಖಂಡರು ಬಂದ್ರಿ. ನಿಮ್ಮಿಂದ ಒಂದು 100 ರೂಟ್ಗಳನ್ನ ಅಕ್ಸೆಪ್ಟ್ ಮಾಡಿಕೊಂಡು ಈಗ ತಾಲೂಕಾ ಒಂದು ಅಧ್ಯಕ್ಷರಿಗೆ ಇದು ಮಾಡಿಕೊಟ್ಟಿದ್ವಿ. ಏನಂದ್ರೆ ಬೂತ್ ಕಮಿಟಿಯಲ್ಲಿ ಯಾರ್ಯಾರು ಇರಬೇಕು, ಬೂತ್ ಕಮಿಟಿಯಲ್ಲಿ ಇದ್ದಂತ ಕೊಡಬೇಕು. ಎಲ್ಲೋ ಇದು BLO ಅಂತೇಳಿ ಅವ್ರಿಗೂ ಮಾಡ್ತೀವಿ. BLO ಅಂದಾಗ ಆ ಬೂತ್ನಾಗ ಅವಂದನೇ ಹಿಡಿತಿದ್ದೆ, ಮತ್ ಬೇರೆ ನಡೆಯಂಗಿಲ್ಲ. ಇನ್ನೊಬ್ಬ ನಾನು ಲೀಡರ್ ಅಂತಲ್ಲ, ಅವನ್ ಸೈನ್ ಮಾಡಿ ಕೊಟ್ರೆ ಅವಂದೇ BLO ಅಂತ ನಡೆಯೋದು. ಅದನ್ನು ದಿನಮಾನದಲ್ಲಿ ಒಂದೊಂದು ಬೂತಿಗೆ ಎಲ್ಲ BLOಗಳನ್ನು ಮಾಡ್ತೀವಿ. 280 ಬೂತ್ಗಳಿದಾವ. 80 ಬೂತ್ಗಳನ್ನು BLOಗಳನ್ನು ಮಾಡಿಕೊಂಡು ಎಲ್ಲರ ಜೊತೆ ತಗೊಂಡು ನಾವು ಕೂಡಿಕೊಂಡು ಈ ತಾಲೂಕಿನ ಒಂದು ಶಾಂತಿ ಸೌಹಾರ್ದತೆಯಲ್ಲಿ ಎಲ್ಲರೂ ಅಣ್ಣ ತಮ್ಮರಾಗಿ ಬಾಳ್ಕೊಂಡು ಮಾಡಿಕೊಂಡು ಇವತ್ತೇನು ಇಷ್ಟು ಜನ ಬಂದು ನಾವೇನು ನಿಮಗೆ ಅಕ್ಸೆಪ್ಟ್ ಮಾಡಿಲ್ಲ, ಏನಿಲ್ಲ. ಬರೀ ಒಬ್ಬೊಬ್ಬರಿಗೆ ಆದ್ರೂ ಕೆಲವೊಂದು ಮೈಗಳ್ತನ ಮಾಡಿದಂತ ನಾಮಿನೇಟ್ ಮೆಂಬರ್ಗಳಿಗೆ ನಾವು ಒಂದು ಟಾಸ್ಕ್ ಕೊಟ್ಟಿದ್ವಿ.
ಆ ಟಾಸ್ಕ್ ಒಬ್ಬ ನಾಮಿನೇಟ್ ಬಂದಾನ, ಒಬ್ಬ ಬಂದಿಲ್ಲ. ಯಾವ ಬಂದಿಲ್ಲ ಟಿಕ್ ಮಾಡ್ಕೊಂಡು ಅವ್ನು ಅವತ್ತ ಔಟ್ ಮಾಡ್ತೀವಿ ಸದ್ಯಕ್ಕೆ. ಯಾಕಂದ್ರೆ ನಾವು ಹೇಳ್ದಂಗ ಒಂದು ಕೇಳಿಲ್ಲಪ್ಪ ಅಂದ್ರೆ ನಿಮ್ ನಾಮಿನೇಟ್ ಮಾಡೋ ಉದ್ದೇಶ ಏನು? ಮಾಡೋ ಉದ್ದೇಶ ಏನು? ಬರೇ ಒಬ್ಬ ಬಂದೆ, ಸಕಲ ನೋಡ್ತಾನೆ ಬಂದೆ, ಇದು ಹಿಡ್ಕೊಂಡ್ ಬಂದೆ. ನಾನೇನ್ ಹೇಳಿದ್ದೇನೆ, ಒಬ್ಬೊಬ್ರಿಗೆ 20 ಮಂದಿ ಕರ್ಕೊಂಬರ್ರಪ್ಪ ನೀವೆಲ್ಲರೂ ಕುಡ್ಕೊಂಡು ಒಂದು ದೊಡ್ಡ ಸಮಾರಂಭ ಮಾಡೋಣ. ಇವು ನಾಮಿನೇಟ್ ಆಗ್ಲಾರ್ದ ಬಾಳ ಮಂದಿದ್ರಿ, ನಾಮಿನೇಟ್ ಆದ್ರಂತಾರೆ. ಮಲ್ಲರೆಡ್ಡಪ್ಪ, ಹೆಚ್ ದೊಡ್ಡಮನಿ, ಎಜೆ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.